ಭಾರತದ ಭೂಮಿಯಲ್ಲಿ ವಿಷವರ್ತುಲಕ್ಕೆ ಕಾರಣ ಆಗಿರುವಂತಹ ಉಗ್ರರನ್ನ ಸೆದೆಬಡಿಬೇಕು ಅಂತ ಟೊಂಕ ಕಟ್ಟಿ ನಿಂತಿರುವಂತಹ ಭಾರತೀಯ ಸೇನೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ತಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಒಂದು ಕಡೆಗೆ ಆಪರೇಷನ್ ಟಿಕ್ಕಾ ಅನ್ನುವಂತಹ ಕಾರ್ಯಾಚರಣೆ ಜಾರಿಯಲ್ಲಿದ್ರೆ, ಇನ್ನೊಂದು ಕಡೆಗೆ ಆಪರೇಷನ್ ಆಕ್ರಮಣ್ ಅನ್ನೋ ರೀತಿಯಲ್ಲಿ ಉಗ್ರರ ಪ್ರತಿ ಮನೆಯನ್ನ ಕೂಡ ಹುಡುಕಿ ಧ್ವಂಸ ಮಾಡೋದ್ರ ಮೂಲಕ ಬಹಳ ಖಡಕ್ ಮೆಸೇಜ್ ಅನ್ನ ಉಗ್ರರು ಮತ್ತು ಅವರ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ. ನಾಳೆ ನಿಮ್ ಸರದಿ ಕೂಡ ಹಿಂಗೆ ಬರುತ್ತೆ, ಹಿಂಗೆ ನೀವು ಆಡ್ತಾ ಇದ್ರೆ ಬೆಟರ್ ಬಿಹೇವ್ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಸಿಂಪಥೈಸರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ. ಉಗ್ರರ ವಿರುದ್ಧ ಸೇನೆ ಹೇಗೆ ಬೇಟೆ ಮುಂದುವರಿಸಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಉಗ್ರರ ಮನೆಯನ್ನ ಹುಡುಕಿ ಧ್ವಂಸ ಮಾಡ್ತಾ ಇರುವಂತಹ ಸ್ಟೋರಿ ಮೊನ್ನೆಯಿಂದ ನಾವು ನೋಡ್ತಾ ಇದ್ವಿ. ಈಗ ಕಾಶ್ಮೀರದಲ್ಲಿ ಮತ್ತೊಬ್ಬ ಉಗ್ರನ ಮನೆ ಉಡೀಸಾಗಿದೆ. ಕಳೆದ 3 ದಿನದಲ್ಲಿ ಅಲ್ಲಿಗೆ ಲೆಕ್ಕ 8 ಉಗ್ರರ ಮನೆ ಅಲ್ಲಿ ನಾಶ ಆಗಿದೆ, ನಿರ್ನಾಮ ಆಗಿದೆ ಅಂತ. ಹಿಂದೂಗಳ ಹತ್ಯಾಕಾಂಡಕ್ಕೆ ಪ್ರತಿಕಾರದ ಪ್ರತಿಜ್ಞೆಯನ್ನ ಸೇನೆ ಕೂಡ ಮಾಡಿದೆ. ಇಷ್ಟು ದಿನ ಸೇನೆಯನ್ನ ಕೇಂದ್ರೀಕರಿಸಿ ಅಟ್ಯಾಕ್ ಮಾಡ್ತಾ ಇದ್ದವರು ಈಗ ಅದನ್ನ ಏನ್ ಅನ್ಬೇಕು, ನಾವು ತುಂಬಾ ಸಲ ಹೇಳ್ಬಿಟ್ಟಿದೀವಿ, ಅದನ್ನ ಗಂಡಸ್ತನ ಇಲ್ಲದ ಗಂಡಸರ ರೀತಿನಲ್ಲಿ ಪಾಪ ಸಾಮಾನ್ಯ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಹೀಗಾಗಿ ಪ್ರತಿಕಾರದ ಸ್ವರೂಪ ಅಗ್ರೆಸಿವ್ ಆಗಿದೆ. ಆಮೇಲೆ ಈ 8 ಉಗ್ರರಿದಾರಲ್ಲ, ಅವರಲ್ಲಿ ಕೆಲವರು ಈಗ ಆಲ್ರೆಡಿ ಪಾಕಿಸ್ತಾನಿ ಆರ್ಮಿ ಜೊತೆಗೆ ಸೇರ್ಕೊಂಡು ಪಾಕಿಸ್ತಾನದಲ್ಲಿದ್ರೆ, ಇನ್ ಕೆಲವರು ಇಲ್ಲೇ ಕಾಡುಗಳಲ್ಲಿ ಅವಿದ್ಕೊಂಡಿದ್ದಾರೆ. ಕೆಲವರು ಮನೆಯವ್ರನ್ನ ಆಚೆ ಕಳಿಸಿ ಬ್ಲಾಸ್ಟ್ ಮಾಡಲಾಗಿದೆ. ಆಮೇಲೆ ಒಂದು ಖಡಕ್ ಸಂದೇಶ ನೋಡಿ, ಅಲ್ಲಿ ವಿಜುವಲ್ಸ್ ನೋಡಿ. ಬ್ಲಾಸ್ಟ್ನ ವಿಡಿಯೋಸನ್ನ ಡೆಲಿಬ್ರೇಟ್ ಆಗಿ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಅಂದರೆ ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ನಿಮ್ಮನ್ನು ಹುಡುಕ್ತೀವಿ, ನಿಮ್ಮ ಹತ್ರಕ್ಕೆ ಬರ್ತೀವಿ, ನಾವು ನಿಮ್ಮ ಮನೆಗೂ ಇದೇ ಗತಿ, ಇವತ್ತಲ್ಲ ಅಂದರೆ ನಾಳೆ, ನಾಳೆ ಅಲ್ಲ ಅಂದರೆ ನಾಡಿದ್ದು ಅಂತಿದ್ದಾರೆ. ಉಗ್ರ ಶಫಿ ಮನೆ ಧ್ವಂಸ ಆಗಿರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಯಾವುದಾದ್ರೂ ಬ್ಲಾಸ್ಟ್ಗಳಾದ್ರೆ ನಮಗೆ ಹಿಂಗಾಗೋಯ್ತಲ್ಲ ಅಂತ ಅನಿಸ್ತಿತ್ತು. ಇದು ಒಂಥರ ವಿಚಿತ್ರ ಖುಷಿ ಕೊಡ್ತಾ ಇದೆ ನಮಗೆ. ಎಲ್ಇಟಿ ಉಗ್ರ ಅದ್ನಾನ್ ಶಫಿ ಮನೆಯನ್ನ ನಿರ್ನಾಮ ಮಾಡುವಂತಹ ಕೆಲಸಕ್ಕೆ ಭಾರತೀಯ ಸೇನೆ ಮುಂದಾಗಿದೆ. ಶೋಫಿಯಾನ್ನಲ್ಲಿ ಜೈನ್ಪೋರಾದಲ್ಲಿ ಈ ಉಗ್ರನ ಮನೆ ಇತ್ತು, ಅದನ್ನು ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲಾಗಿದೆ. ಕಳೆದ ವರ್ಷ ಲಷ್ಕರ್ ಉಗ್ರ ಸಂಘಟನೆಯನ್ನ ಈ ಅದ್ನಾನ್ ಸೇರಿದ್ದ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದ ಈಗ ಆಪರೇಷನ್ ಮುಂದುವರೆದಿರುವಂಥದ್ದು. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿಂದೂಗಳ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದಾರೆ, ಟೆರರ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗಿದ್ದಾರೆ, ಅಂಥವರನ್ನು ಟಾರ್ಗೆಟ್ ಮಾಡಿ ಹುಡುಕಿ ಸದೆಬಡಿಯುವಂತಹ ಕೆಲಸ ಆಗ್ತಾ ಇದೆ. ಬರೀ ಭಯೋತ್ಪಾದಕರನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ಅವರ ಮನೆ, ಅವರಿಗೆ ಸಂಬಂಧಪಟ್ಟವರನ್ನು ಕೂಡ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮುಂದುವರಿಸಲಾಗಿದೆ. ಈ ಮೂಲಕ ಭಾರತೀಯ ಸೇನೆ ಪ್ರತೀಕಾರಕ್ಕೆ ಪ್ರತಿಜ್ಞೆಯನ್ನು ಮಾಡಿರುವಂಥದ್ದು. ಅದೇ ನಿಟ್ಟಿನಲ್ಲಿಯೇ ಈಗ ಕಾರ್ಯತಂತ್ರವನ್ನು ರೂಪಿಸಿಕೊಂಡು ಕಾರ್ಯಾಚರಣೆಗೂ ಕೂಡ ಮುಂದಾಗ್ತಾ ಇದೆ. ಕಳೆದ 2 ದಿನಗಳಿಂದ ಭಾರತೀಯ ಸೇನೆಯ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.